ರಾಜ್ಯೋತ್ಸವದ ದಿನದಂದು ಕರ್ನಾಟಕದಲ್ಲಿನ ಕನ್ನಡದ ಪ್ರಚುರತೆ, ಮಹತ್ವ, ಅಗತ್ಯತೆಯ ಪರಿಚಯವನ್ನು ಮಾಡಿಕೊಳ್ತಾ ವಸ್ತು ಪ್ರದರ್ಶನ ದಿನವನ್ನೂ ಇಟ್ಟುಕೊಂಡು ಸೈನ್ಸ್ ಆ್ಯಂಡ್ ಆರ್ಟ್ಸ್ ಎಕ್ಸಿಬಿಷನ್ ಅನ್ನು ಇಟ್ಟುಕೊಂಡು ಮಕ್ಕಳ ದಿನಾಚರಣೆಗೆ ಒಂದು ಅರ್ಥವನ್ನು ತಂದುಕೊಟ್ಟಿರುವಂತಹ ಸಂಸ್ಥೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷತೆಯ ಹಿನ್ನೆಲೆಯಲ್ಲಿ ಚುಕ್ಕಾಣಿಯನ್ನ ಹಿಡಿದು ಮುನ್ನಡೆಸ್ತಾ ಇರುವಂತಹ ಶಶಿಕಲಾ ಮೇಡಮ್ ರವರೇ ಹಾಗೂ ಅತಿಥಿಗಳಾಗಿ ಬಂದು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿರುವಂತಹ ಡಾಕ್ಟರ್ ಕರಿಬಸಪ್ಪ ಸರ್ನವರೇ ಹಾಗೂ ಶಿಕ್ಷಣಾಭಿಮುಖ ಹಿನ್ನೆಲೆಯಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ವೇದಿಕೆಯ ಮೇಲೆ ಕುಳಿತಿರುವ ಹಾಗೂ ಶಿಕ್ಷಕ ಬಂಧುಗಳೇ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರವನ್ನು ಕೊಡ್ತಾ ಇರುವಂತಹ ಪ್ರತಿಯೊಬ್ಬ ಮಾನ್ಯರಿಗೂ ಕೂಡ ಕರುನಾಡ ರಾಜ್ಯೋತ್ಸವಕ್ಕೆ ಒಂದು ವಿಶೇಷತೆಯನ್ನು ತಂದುಕೊಟ್ಟಿರುವ ಹಿನ್ನೆಲೆಯಲ್ಲಿ ಅಭಿನಂದಿಸ್ತಾ ಮಕ್ಕಳೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನ್ನಡದ ಒಬ್ಬ ತಾಯಿ, ಜನಪದ ತಾಯಿ ಒಂದು ಮಾತನ್ನ ಹೇಳ್ತಾಳೆ, ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಅಮ್ಮ ಮಗನಿಗೆ ಹೇಳುವಂತಹ ಮಾತು. ಆಕೆ ಕೇಳಿದ್ಲು, ಆಚಾರಕ್ಕೆ ನೀನು ಅರಸನಾಗು, ನೀತಿಗೆ ಪ್ರಭುವಾಗು, ಯು ಶುಡ್ ಬಿಕಮ್ ಎ ಲೀಡರ್ ಆಫ್ ಮೊರಾಲಿಟಿ. ಮಾತನ್ನ ನೀನು ಆಡಿದ್ರೆ ಜನ ಹೌದೌದಂತ ತಲೆ ತೂಗಬೇಕು, ಹಾಗೆ ಮಾತಿನಲ್ಲಿ ನೀನು ಚೂಡಾಮಣಿಯಾಗು, ಜೊತೆಲಿ ಆ ಅಮ್ಮ ಹೇಳ್ತಾಳೆ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಶಶಿಕಲಾ ಮೇಡಮ್, ಆ ಅಮ್ಮ ಹೇಳಿಲ್ಲ ನೀನ್ ನನ್ನ ಮನೆಗೆ ಜ್ಯೋತಿಯಾಗು, ನನ್ನ ಬೀದಿಗೆ ಜ್ಯೋತಿಯಾಗು, ಊರಿಗೆ ಜ್ಯೋತಿಯಾಗು ಅಂತ ಹೇಳಲಿಲ್ಲ, ಅಥವಾ ದಾವಣಗೆರೆ ತಾಲೂಕಿಗೆ ಜ್ಯೋತಿಯಾಗು, ಡಿಸ್ಟಿಕ್ಕಿಗೆ ಜ್ಯೋತಿಯಾಗು, ಕರುನಾಡಿಗೆ ಜ್ಯೋತಿಯಾಗು ಅಂತ ಹೇಳಲಿಲ್ಲ. ಆ ಅಮ್ಮ ಅದೆಷ್ಟು ವಿಶಾಲ ಮನಸ್ಥಿತಿ ಮತ್ತು ಬುದ್ಧಿಮತ್ತೆಯಿಂದ ಹೇಳ್ತಾರೆ, ಕರೆ ಕೊಡ್ತಾರೆ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಈ ಜನಪದ ಸಾಹಿತ್ಯವನ್ನು ಓದಿದಾಗ ನನ್ನಪ್ಪ ಇಂಜಿನಿಯರ್ ಆದರೆ ಬೇಸಿಕಲಿ ಕಲಾವಿದರು, ಅಜ್ಜ ಶಿಕ್ಷಕರು, ಅಜ್ಜನಿಂದ ಕಲಿತಂತಹ ನುಡಿಸಾಲುಗಳು. ಈ ಮಾತನ್ನ ಕೇಳಿದಾಗ ರೆಸ್ಪೆಕ್ಟಿವ್ ಪರ್ಸನಾಲಿಟೀಸ್. ಇದು ಕನ್ನಡಿಗರ ಕೊಡುಗೆ. ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಮಕ್ಕಳ, ಅದಕ್ಕೆ ಸಿಕ್ಕಿರೋ ಜ್ಞಾನಪೀಠ ಪ್ರಶಸ್ತಿಗಳು ಹೆಚ್ಚು. ಕರುನಾಡಿನ ಕೊಡುಗೆ ವಿಶ್ವಕ್ಕೆ ಖಂಡಿತ ಇದೆ. ಸಾಹಿತ್ಯವನ್ನ ಸ್ಪರ್ಶಿಸ್ತಾ ಹೋದ್ರೆ ಬೆಲೆ ಬಾಳೋ ಅದೆಷ್ಟು ಅಂಶಗಳನ್ನ ಮೆಲುಕು ಹಾಕ್ತೀವಿ. ಸರಳ ಕನ್ನಡದಲ್ಲಿ, ಸರಳವಾದ ಮಾತುಗಳಲ್ಲಿ ನಮ್ಮದಾಗಿದೆ. ಮಕ್ಕಳಲ್ಲಿ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಮಕ್ಕಳ, ಇನ್ಕ್ಲೂಡಿಂಗ್ ಟೀಚರ್ಸ್, ಐ ಪ್ರಿಫರ್ ಟು ಶೇರ್ ದಿಸ್ ವಿಷನ್. ಬರೀ ಪಠ್ಯ ಪುಸ್ತಕ ಬೋಧನೆ ಅಂಕಗಳಿಂದ ಸರ್ವತೋಮುಖ ಬೆಳವಣಿಗೆ ಆಗೋದಿಲ್ಲ, ಇದು ವಾಸ್ತವಾಂಶ. ಹಾಗಾದ್ರೆ ಮತ್ತೇನನ್ನ ನಾವು ಹುಡುಕಬೇಕು? ಮಕ್ಕಳಲ್ಲಿ ಹುದುಗಿರುವಂತಹ ಪ್ರತಿಭೆಗಳನ್ನ ಮತ್ತು ಆಸಕ್ತಿಯ ಕ್ಷೇತ್ರವನ್ನ ಮನೆಯಲ್ಲಿ ತಾಯಂದ್ರು, ಪೋಷಕರು, ಶಾಲೆಯಲ್ಲಿ ಶಿಕ್ಷಕರು ಮತ್ತು ಆಡಳಿತಾತ್ಮಕವಾಗಿ ಚುಕ್ಕಾಣಿ ಹಿಡಿದಿರೋ ಪ್ರತಿಯೊಬ್ಬರು ಶಾಲೆಯ ಟ್ಯಾಲೆಂಟ್ ಅನ್ನ, ಚಿಲ್ಡ್ರನ್ ಟ್ಯಾಲೆಂಟ್ ಅನ್ನ ರೆಕಗ್ನೈಸ್ ಮಾಡಿ ಮೋಟಿವೇಟ್ ಮಾಡಿದ್ರೆ ವಿಶ್ವಕ್ಕೆ ಯಾಕೆ ಕನ್ನಡಿಗರು ಮನೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಹಾಕೊಂಡ್ರೆ ಖಂಡಿತ ಸಾಧ್ಯ ಆಗಬಹುದು ಅನ್ನೋ ಉತ್ತರ ನಮಗೆ ಸಿಗ್ತದೆ. ಒಂದು ಚಿಕ್ಕ ಎಕ್ಸಾಂಪಲ್ ನನಗೆ ವೇದಿಕೆಯಲ್ಲಿ ನೆನಪಾಗ್ತಾ ಇದೆ. ಸಣ್ಣ ಹುಡುಗ ಇದ್ದ, ಮಾರ್ಕ್ ಅಂತ. ಚಿತ್ರಕಲೆ ಬರೆಯೋದ್ರಲ್ಲಿ ಅವನಿಗೆ ತುಂಬಾ ಆಸಕ್ತಿ, ಆದ್ರೆ ಅಮ್ಮನಿಗೆ ತುಂಬಾ ಬಡತನ. ಅವ್ನು ಕೇಳ್ತಾ ಇದ್ದ, ನನಗೆ ಡ್ರಾಯಿಂಗ್ ಶೀಟ್ಸ್ ಬೇಕು ಅಮ್ಮ ಅಂತ. ಅಮ್ಮ ಕಷ್ಟಪಟ್ಟು ಒಂದಷ್ಟು ಹಣನ ಅವನ ಕೈಗೆ ಹಾಕಿದ್ರು. ಓಡ್ ಹೋಗಿ ತನಗೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಏನೇನ್ ಬೇಕು ಮೆಟೀರಿಯಲ್ಸ್ನ ತಕೊಂಡ್ ಬಂದ. ಡ್ರಾಯಿಂಗ್ ಶೀಟ್ಸ್ ಆಗಿರ್ಬೋದು, ಪೇಪರ್ಸ್ ಆಗಿರ್ಬೋದು, ಬ್ರಷ್ ಆಗಿರ್ಬೋದು ಎಲ್ಲ. ಅಮ್ಮನಿಗೆ ತೋರಿಸ್ತಾ ಶೀಟನ್ನು, ಅಮ್ಮ ನೋಡು ನಾನು ಎಷ್ಟು ಚಂದ ಡ್ರಾಯಿಂಗ್ ಮಾಡಿದ್ದೀನಿ.
ಅಮ್ಮ ಹೇಳಿದ್ರು, ಮಗ ಯು ಆರ್ ಎ ಬೆಸ್ಟ್ ಆರ್ಟಿಸ್ಟ್, ಯು ಆರ್ ಎ ಬೆಸ್ಟ್ ಆರ್ಟಿಸ್ಟ್, ಎಷ್ಟು ಚಂದ ಡ್ರಾಯಿಂಗ್ ಮಾಡಿದ್ಯಾ, ತುಂಬ ಖುಷಿ ಆಯಿತು. ಆದರೆ ನನ್ನದೊಂದು ಸಲಹೆ ಇದೆ, ಏನಂತ ಹೇಳಿದ್ರೆ, ಇಷ್ಟು ದೊಡ್ಡ ಶೀಟ್ ತುಂಬ ಒಂದು ಡ್ರಾಯಿಂಗ್ ಮಾಡೋದಕ್ಕಿಂತ ಚಿಕ್ಕ ಚಿಕ್ಕ ಕಾರ್ಡ್ಸ್ ಆಗಿ ಮಾಡಿಬಿಟ್ಟು ಅದರಲ್ಲಿ ನೀನು ನೋಡಿರುವಂಥ ವಿಚಾರ, ಶಾಲೆಯಲ್ಲಿ ನೀನು ನೋಡಿರುವಂತಹ ಕೊಠಡಿಗಳಿರ್ಬೋದು, ಶಾಲೆಯಲ್ಲಿ ನಿನಗೆ ನೀರು ಕುಡಿಲಿಕ್ಕೆ ಇಟ್ಟಿರುವಂತಹ ಫೆಸಿಲಿಟಿ ಇರ್ಬೋದು, ಬೆಳೆಸಿರುವಂತಹ ಗಿಡ ಮರ ಇರ್ಬೋದು, ರಸ್ತೆಯಲ್ಲಿ ನೀನು ಓಡಾಡುವಂತಹ ಪ್ರಾಣಿ ಪಕ್ಷಿಗಳು, ನೋಡಿದ ಯಾವುದೇ ವಸ್ತುಗಳಿರ್ಬೋದು, ಚಿಕ್ಕ ಚಿಕ್ಕ ಕಾರ್ಡ್ಸ್ನಲ್ಲಿ ಬರೀ ಮತ್ತೆ ಅದನ್ನ ಮಾರೋದಕ್ಕೆ ಪ್ರಯತ್ನ ಮಾಡು. ಮಾರ್ಕ್ ಅಮ್ಮನ ಮಾತನ್ನ ರಿಜೆಕ್ಟ್ ಮಾಡಲಿಲ್ಲ, ಅದನ್ನ ತಿರಸ್ಕಾರ ಮಾಡಲಿಲ್ಲ ಅಥವಾ ಬೇಜವಾಬ್ದಾರಿಯಿಂದ ಪರಿಗಣಿಸಲಿಲ್ಲ. ಹಾಗೆ ಮಾಡಿದ ಆ ದೊಡ್ಡ ಡ್ರಾಯಿಂಗ್ಸ್ ಅನ್ನ ಕಟ್ ಮಾಡಿ ಚಿಕ್ಕ ಚಿಕ್ಕ ಕಾರ್ಡ್ಸ್ ಅನ್ನ ಮಾಡಿ ಅದರಲ್ಲಿ ಪೇಂಟಿಂಗ್ಸ್ ಅನ್ನ ಮಾಡಿ, ಅಂಕಲ್ ನೋಡಿ ನನ್ನ ಪೇಂಟಿಂಗ್, ಆಂಟಿ ನೋಡಿ ನನ್ನ ಪೇಂಟಿಂಗ್, ಚೆನ್ನಾಗಿದೆ ಚೆನ್ನಾಗಿದೆ, ಪ್ಲೀಸ್ ತಗೊಳ್ತೀರಾ? ಸೊ ಹಿ ಸ್ಟಾರ್ಟೆಡ್ ಟು ಸೇಲ್ ದಟ್ ಕಾರ್ಡ್ಸ್. ಮುಂದೆ ಒಂದಿನ ಒಂದು ಸತ್ಯನ ಹೇಳಿದ್ರೆ ನಿಮ್ಗೆ ಹೌದಲ್ವಾ ಅಂತ ಅನ್ಸುತ್ತೆ. He became a youngest CEO of the company Kitty Cards. ಆ ದಿನಗಳಲ್ಲಿ ಒಂದು ವರ್ಷಕ್ಕೆ ಅದೆಷ್ಟು ಡಾಲರ್ಸ್ ಅನ್ನ ಸಂಪಾದನೆ ಮಾಡಿದ. ಬಾಲ್ಯದ ದಿನಗಳಲ್ಲಿ ಶಾಲೆಯಲ್ಲಿ ಟೀಚರ್ಸ್ ಕೊಡು ಅಂದ್ಕೊಂಡು ಬಂದಿರೋದಕ್ಕೆ ಐ ಪ್ರಿಫರ್ ಟು ಸೇ ಅಭಿನಂದನೆಗಳನ್ನ ಶಾಲೆಯ ಮುಖ್ಯಸ್ಥರನ್ನ ಹಿಡಿದು ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅವರ ಎಲ್ಲ ಗೈಡೆನ್ಸ್ ಅನ್ನ ತಗೊಂಡು ನಿಮ್ಮದೇ ಆದ ಇಂಟ್ರೆಸ್ಟ್ ಮತ್ತೆ ಪೊಟ್ಯಾನ್ಶಿಯಾಲಿಟಿಯನ್ನ ಆ್ಯಡ್ ಮಾಡಿ ಅಲ್ಲಿ ಶೋಗೆ ನೀವೆಲ್ಲ ನಿರ್ಮಾಣ ಮಾಡಿದ್ರಲ್ಲ, ವ್ಯವಸ್ಥೆಯನ್ನ ಮಾಡಿದ್ರಲ್ಲ, ಎಲ್ಲ ಮಕ್ಕಳಿಗೂ ಕೂಡ ಅಭಿನಂದನೆಗಳು ಸಲ್ಲಬೇಕು ಮಕ್ಕಳ. ಓಕೆ, ಸೊ ಇವತ್ತು ಸಾಕಷ್ಟು ಸಮಯ ಆಗಿದೆ ಆ್ಯಂಡ್ ಐ ಪ್ರಿಫರ್ ಟು ಸೇ ಮೈ ವಿಶಸ್ ಟು ಯು ಒನ್ಸ್ ಅಗೈನ್. ನಿಮ್ಮ ವಸ್ತು ಪ್ರದರ್ಶನಕ್ಕೆ ಹಾಗೂ ಹಮ್ಮಿಕೊಂಡಿರುವಂತಹ ಮಕ್ಕಳ ದಿನಾಚರಣೆಗೆ, ವಿಶೇಷವಾಗಿ ಇದು ನಿಮ್ಮ ದಿನಾಚರಣೆ. ಆಮೇಲೆ ರಿಜಿಡ್ ಆಗಿ ಇದ್ದಾಗ, ಕಪಿಮುಷ್ಟಿ ಹೀಗೆ ಇದ್ದಾಗ ಏನನ್ನು ಕೂಡ ಖುಷಿಯಿಂದ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮದೇ ಆದ ಸ್ವತಂತ್ರ, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಜಾಯ್ಫುಲ್ನೆಸ್ ಅನ್ನ ಈ ದಿನ ನೀವು ಎಂಜಾಯ್ ಮಾಡಿ. ಹಾಡು ಅದನ್ನ ಮಾಡ್ತಾ ಇದ್ದೀರಾ, ಆಗಲೇ ಸ್ಟಾರ್ಟ್ ಮಾಡಿದ್ದೀರಾ, ಹಾಡು ಹೇಳ್ತಾ ಇದ್ದೀರಾ, ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ಎಷ್ಟು ಚಂದದಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದೀರಾ, ಸ್ಟೇಜ್ ಅರೇಂಜ್ಮೆಂಟ್ಸ್ ಅನ್ನ ಮಾಡಿದ್ದೀರಾ. ಇದೆಲ್ಲವೂ ಕೂಡ ನಿಮ್ಮ ಸ್ವತಂತ್ರತೆಯನ್ನ, ನಿಮಗೆ ಇರುವಂತಹ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ತೋರಿಸ್ತಾ ಇದೆ. ಸೊ ಖುಷಿ ಖುಷಿಯಿಂದ ಇರಿ ಅಂತ ಹೇಳಿ ಈ ದಿನದ ಶುಭಾಶಯಗಳೊಂದಿಗೆ ಜಾಯ್ಫುಲ್ ಆ್ಯಂಡ್ ಎಕ್ಸಿಬಿಟ್ ಯುವರ್ ಟ್ಯಾಲೆಂಟ್ ಅಂತ ಹಾರೈಸ್ತಾ, ಇದಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನ ವ್ಯವಸ್ಥೆಯನ್ನ ಮಾಡಿರುವಂತಹ ಸಂಸ್ಥೆಗೂ ಕೂಡ ಒಳಿತಾಗಲಿ ಅಂತ ಶುಭಾಶಯಗಳನ್ನ, ಈಗಾಗಲೇ ಒಂದು ಒಳ್ಳೆ ಹೆಸರನ್ನ, ಒಂದು ಇಮ್ಯಾಜನ್ನ ಸಂಸ್ಥೆ ಕ್ರಿಯೇಟ್ ಮಾಡ್ಕೊಂಡಿದೆ. ವಾಟ್ ಐ ಅಬ್ಸರ್ವ್, ಇನ್ನಷ್ಟು ಸ್ಟ್ರೆಂಥನ್ ಆಗಿ ಬೆಳೀಲಿ ಅನ್ನುವಂತಹ ಹಾರೈಕೆಯನ್ನ, ಶುಭಾಶಯಗಳನ್ನ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಅಭಿನಂದನೆಗಳು.